ಫೋನ್ ಮಾಡ್ತಾ ಇದ್ದಾರೆ. ಶ್ರೀರಾಮ್ ವಿಚಾರ ಏನಾದರೂ ಗೊತ್ತಾಗೋಯ್ತಾ? ಹಲೋ ಹಲೋ ಶಿವಣ್ಣ, ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಏನು ವಿಷಯ? ನನ್ನ ಮಗ ಸಿಕ್ಬಿಟ್ಟ. ಏನು? ಶ್ರೀರಾಮ್ ಸಿಕ್ಕದ್ನ? ಹೌದು, ಸಿಕ್ಬಿಟ್ಟ. ಅಂದ್ರೆ ಮನೆಗೆ ಬಂದ ಅಂತಲ್ಲ, ಅವನೇ ಫೋನ್ ಮಾಡಿ ನಮ್ಗೆ ವಿಷಯ ತಿಳಿಸ್ದ. ಮನ್ಸಿಗೆ ಸಮಾಧಾನ ಇಲ್ಲ, ಅದಕ್ಕೆ ಕಾಶಿ ವಾರಣಾಸಿ ಅಂತ ಪುಣ್ಯಕ್ಷೇತ್ರ ದರ್ಶನಕ್ಕೆ ಬಂದಿದ್ದೀನಿ ಅಂತ ಹೇಳ್ದ. ಅದನ್ನ ಮುಗಿಸ್ಕೊಂಡು ಮನೆಗೆ ಬರ್ತೀನಿ ಅಂತಾನೂ ಹೇಳ್ದ. ಅವನೇ ಫೋನ್ ಮಾಡಿದ್ನ? ಹೌದು ಶಿವಣ್ಣ, ಅವನೇ ಮಾತಾಡಿದ್ನ? ಹೌದು, ಬೆಳಗ್ಗೆ ಅವನಾಗೆ ಫೋನ್ ಮಾಡಿದ್ದ, ಅವನೇ ಮಾತಾಡ್ದ. ಅವನ್ನ ನಾನೇ ನನ್ನ ಕೈಯಾರೆ ಮಣ್ಣು ಮಾಡಿದ್ದೀನಿ. ಈಗ ಅವನೇ ಫೋನ್ ಮಾಡಿ ಅವನೇ ಮಾತಾಡ್ದ ಅಂದ್ರೆ ಏನರ್ಥ? ಕಣ್ಣಿಗೆ ಕಾಣಿಸಿಲ್ಲ ಅಂದ್ರೂ ದೂರದಲ್ಲಿದ್ದಾನೆ ಅನ್ನೋ ನಂಬಿಕೆ ಆದ್ರೂ ಬಂತು. ನಮ್ಗಷ್ಟೇ ಸಾಕು. ಹಾ, ಅದು ನಿಜಾನೇ. ಸರಿ, ಈ ವಿಷಯನ ನೇರವಾಗಿ ಬಂದು ನಿಮಗೆ ತಿಳಿಸೋಣ ಅಂತ ಹೊರಟಿದ್ವಿ. ಆದ್ರೆ ನನ್ನ ಮಗ ಸಿಕ್ತಿದ್ದ ಹಾಗೆ ಮಂದೇವ್ರಿಗೆ ಬರ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಊರಿಗೆ ಹೊರಡೋ ಬಸ್ಸು ಮಿಸ್ ಆಗ್ಬಿಡುತ್ತೆ ಅಂತ ಹಾಗೆ ಹೊರಟಿದ್ದೀವಿ. ತಪ್ಪು ತಿಳ್ಕೊಬೇಡಿ, ನೀವು ನಮಗೋಸ್ಕರ ತುಂಬ ಕಷ್ಟಪಟ್ಟಿದ್ದೀರಾ. ಈ ನಿಮ್ಮ ಋಣ ಹೇಗೆ ತೀರಿಸ್ಬೇಕೋ ನಮಗೆ ಗೊತ್ತಾಗ್ತಾ ಇಲ್ಲ. ನನ್ನ ಮಗ ಬಂದಮೇಲೆ ಅವನನ್ನು ಕರ್ಕೊಂಡು ಖಂಡಿತ ನಿಮ್ಮ ಮನೆಗೆ ಬರ್ತೀವಿ. ನೀವು ಮಾಡಿರೋ ಉಪಕಾರಕ್ಕೆ ನಾವು ಜೀವನ ಪೂರ್ತಿ ನಿಮಗೆ ಋಣಿಯಾಗಿರ್ಬೇಕು. ಅಯ್ಯೋ ಹಾಗಲ್ಲಮ್ಮ, ಆ ದೇವರು ಇಂಥ ಕಾರ್ಯಗಳು ನಮ್ಮ ಕೈಯರೇನೆ ಆಗಬೇಕು ಅಂತ ಮುಂಚೆನೆ ಬರ್ದಿರ್ತಾನೆ. ಅದೇ ರೀತಿ ಆಗ್ತಾ ಇರತ್ತಷ್ಟೆ. ಸರಿ, ಈ ವಿಷಯ ತಿಳಿಸ್ಬೇಕು ಅಂತ ಫೋನ್ ಮಾಡಿದೆ. ನನ್ನ ಮಗ ಬರ್ತಿದ್ದ ಹಾಗೆ ನಾವು ಬರ್ತೀವಿ. ಹಾಂ ಸರಿನಮ್ಮ. ಇದು ಹೇಗೆ ಸಾಧ್ಯ? ಮಣ್ಣಾಗಿರೋ ವ್ಯಕ್ತಿ ಮಾತಾಡೋಕೆ ಹೇಗೆ ಸಾಧ್ಯ? ಇದರಲ್ಲೇನೋ ಮೋಸ ಇದೆ. ಯಾರೋ ಬೇಕು ಅಂತಾನೆ ಹೀಗೆ ಮಾಡಿದ್ದಾರೆ ಅನ್ಸತ್ತೆ. ಯಾರಿರ್ಬೋದು? ಯಾರಿಂತ ಕೆಲಸ ಮಾಡೋಕೆ ಸಾಧ್ಯ? ನಾನೇ ಅಣ್ಣ. ಸಾರಿ, ನಿಮ್ಮ ಸಮಯ ವ್ಯರ್ಥ ಮಾಡಿಬಿಟ್ಟೆ ರೀ. ಹಂಗೇನಿಲ್ರಿ, ನೀವು ಮಾಡಿದ ಕೆಲಸ ನೋಡಿ ನನಗೆ ಖುಷಿನೇ ಆಯ್ತು. ಹಂಗೆ ನೋಡಿದ್ರೆ ನಿಮ್ಮ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೊಬೇಕು ಅಂತ ಅನ್ಸಾಕತ್ತೈತಿ. ತಿಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಸ್ವಲ್ಪ ವರ್ಷಗಳ ಹಿಂದೆ ಅಪ್ಪ ಅಮ್ಮ ಇಬ್ರು ತೀರ್ಕೊಂಡ್ರು. ಸದ್ಯಕ್ಕೆ ನಾನೊಬ್ಳು ಅನಾಥೆ. ಮದುವೆ ಆಗೋ ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ಯಾರೋ ಒಬ್ರು ಪರಿಚಯದವ್ರು ಹೇಳಿದ್ರು, ಮದುವೆ ಆದರೆ ಫ್ಯಾಮಿಲಿ ಅಂತ ಒಂದು ಸಿಗುತ್ತೆ ಅಂತ. ಅದೃಷ್ಟ ಇದ್ರೆ ಅತ್ತೆ ಮಾವನ ರೂಪದಲ್ಲಿ ಅಪ್ಪ ಅಮ್ಮ ಸಿಗ್ತಾರೆ ಅಂತ ನಾನು ಆ ಪ್ರಯತ್ನದಲ್ಲೇ ಇದ್ದೀನಿ. ಹಾಗೆ ನಾನು ನನ್ನ ಕೆಲಸನ ತುಂಬ ಪ್ರೀತಿಸ್ತೀನಿ. ಸಮಾಜಕ್ಕೇನಾದರೂ ಒಳ್ಳೇದು ಮಾಡಬೇಕು ಅನ್ನೋದು ನನ್ನ ಆಂಬಿಷನ್. ಅದಕ್ಕೆ ಈ ಕೆಲಸ ಆಯ್ಕೆ ಮಾಡಿಕೊಂಡೆ. ಇದನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಸಮಾಜ ಸೇವೆ ಮಾಡೋಕ್ಕೆ ಇನ್ನೂ ಭಾಳ ಆಪ್ಷನ್ ಇತ್ತಲ್ಲ. ಎಷ್ಟೇ ಆಪ್ಷನ್ ಇದ್ರೂ ಅವರೆಲ್ಲ ದ್ರೋಣ ಆಗಲ್ಲ ಅಲ್ವಾ? ಹಾಗೆ ಇದು. ಹೌದು, ನಿಮ್ಮ ಬಗ್ಗೆ ನೀವೇನು ಹೇಳಲೇ ಇಲ್ಲ. ಹೇಳಬಾರ್ದು ಅಂತ ಏನಿಲ್ಲ, ಆದರೆ ಎಲ್ಲ ಇವತ್ತು ಮಾತಾಡಿದ್ರೆ ನಾಳೆ ಮಾತಾಡೋಕೆ ಏನೂ ಉಳಿಯಂಗಿಲ್ಲ. ನಾಳೆ ಹೇಳಿ. ನಿಮ್ಮನ್ನು ಭೇಟಿಯಾಗಿ ಬಹಳ ಖುಷಿ ಆಯ್ತು. ನನಗೂ ಅಷ್ಟೇ. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಹೋಗೋಣ? ಅಂದಂಗ ನಮ್ಮವ್ವ ಹೇಳಾಕತ್ತಿದ್ಲು, ನೀವೇನೋ ಕೊಡ್ತೀರಿ, ನಾನು ಅದನ್ನ ಇಸ್ಕೊಂಬರ್ಬೇಕು ಅಂತ ಹೇಳಿ. ನಾನು ಆಗಲೇ ಕೊಟ್ಟಾಗಿದೆ. ಹೌದಾ? ಓ, ಈ ಹೂಗುಚ್ಛನ? ಅಲ್ಲ. ಮತ್ತೆ ಅದೆಲ್ಲ ಹೇಳೋಕ್ಕಾಗಲ್ಲ. ನೀವು ಮನೆಗೆ ಹೋಗಿ ನಿಮ್ಮ ಮುಖ ನೋಡ್ತಿದ್ದ ಹಾಗೆ ನಿಮ್ಮಮ್ಮಂಗೆ ಗೊತ್ತಾಗತ್ತೆ. ಹೌದಾ?
ಅದು ಹೆಂಗೆ? ಹೇಗೋ ನೀವು ಹೋಗಿ, ಅವ್ರಿಗೆ ಗೊತ್ತಾಗತ್ತೆ. ಸರಿ, ಹೊರಡೋಣ ಬರ್ರಿ. ಅಂದಂಗೆ ನಾಳೆ ಸಿಗ್ತೀರಲ್ಲ? ನಾಳೆ ಸಿಗೋಣ ಸಿಗೋಣ. ಪುಟಿ, ನೀನ ಇಂಥ ಕೆಲಸ ಮಾಡಿದ್ದು? ಹೌದಣ್ಣ, ನಾನೇ ಮಾಡಿಸಿದ್ದು. ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತ ಕೇಳಿದ್ಯಾ? ಅದಕ್ಕೆ ನಾನು ಕಿಡ್ನಾಪ್ ಆಗಿದ್ದಾಗ ಅಭಿ ಜ್ಯೋತಿಗೆ ಫೋನ್ ಮಾಡೋದಕ್ಕೆ ಯಾವ ಉಪಾಯ ಬಳಸಿದ್ನೋ ಅದೇ ಉಪಾಯನ ಬಳಸ್ಕೊಂಡು ಶ್ರೀರಾಮ್ ಫೋನ್ ಮಾಡಿದಾಗೆ ಫೋನ್ ಮಾಡಿಸ್ದೆ. ತಪ್ಪಮ್ಮ, ನಾನು ಮಾಡಿರೋದೇ ತಪ್ಪು ಅಂತ ಅನ್ಕೋತಾ ಇದ್ದೀನಿ. ಆದರೆ ಈಗ ನೀನು ಮಾಡಿರೋದು ಅದಕ್ಕಿಂತ ದೊಡ್ಡ ತಪ್ಪಮ್ಮ. ಒಂದು ತಪ್ಪನ್ನು ಮುಚ್ಚಕ್ಕೆ ಹೋಗಿ ಇನ್ನೊಂದು ತಪ್ಪು ಮಾಡಿದ್ರೆ ಆಮೇಲೆ ತಪ್ಪುಗಳ ಸರಮಾಲೆನೆ ಕುತ್ತಿಗೆಗೆ ಸುತ್ಕೊಳ್ಳುತ್ತೆ. ಅದೇ ನೇಣಿನ ಕುಣಿಕೆ ಆಗ್ಬಿಡುತ್ತಮ್ಮ. ಆ ತಾಯಿ ತನ್ನ ಮಗ ಸಿಕ್ಬಿಟ್ಟ ಅಂತ ಎಷ್ಟು ಸಂತೋಷದಲ್ಲಿದ್ದಾಳೆ. ಆ ತಾಯಿ ಹೃದಯ ನೋಸೋದು ಯಾವ ನ್ಯಾಯ ಪುಟಿ? ಬೇಡಮ್ಮ, ಇದೆಲ್ಲ ಬೇಡಮ್ಮ. ನಾನು ಸತ್ಯ ಒಪ್ಕೊಂಡ್ಬಿಡ್ತೀನಿ. ಆಗೇನೇ ಶಿಕ್ಷೆ ಆದರೂ ಅದನ್ನು ಅನುಭವಿಸಿ ನಾನು ಹೊರಗೆ ಬರ್ತೀನಿ. ನೀನು ಊರಿನ ಜವಾಬ್ದಾರಿನೆಲ್ಲ ನೀನೇ ವಹಿಸ್ಕೋಬೇಕಲ್ಲ. ನಾನು ಪೊಲೀಸವ್ರ ಹತ್ರ ಹೋಗಿ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಇದಕ್ಕೆಲ್ಲ ಇಲ್ಲಿಗೆ ಪೂರ್ಣ ವಿರಾಮ ಇಡ್ತೀನಿ. ಅಣ್ಣ, ಆತರ ಪಡಬೇಡ. ಸಮಯಕ್ಕೆ ಎಲ್ಲ ಸರಿ ಮಾಡೋ ಶಕ್ತಿ ಇದೆ. ಸ್ವಲ್ಪ ದಿವಸ ಸುಮ್ಮನೆ ಇದ್ಬಿಡು. ಹೇಳೋ ಸಮಯ ಬಂದ್ರೆ ಹೇಳಿದ್ರಾಯ್ತು. ನಾಳೆ ಯಾವತ್ತೋ ಸಾವು ಬರುತ್ತೆ ಅಂತ ಇವತ್ತೇ ಸಾಯಕ್ಕಾಗುತ್ತಾ? ಅದ್ರ ಪಾಡಿಗೆ ಅದು ಬರಲಿ ಬಿಡು. ಅಲ್ಲಿವರೆಗೂ ಬದುಕಿರೋಣ. ಪುಟಿ, ನನ್ನಿಂದಾಗಿ ನೀನ್ ಸುಳ್ಳು ಹೇಳೋ ಪರಿಸ್ಥಿತಿ ಬಂದಿದೆ. ಇದೆಲ್ಲ ಬೇಕೇನಮ್ಮ? ನಾಳೆ ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ. ದಯವಿಟ್ಟು ನನ್ನ ಮಾತು ಕೇಳು ಪುಟಿ. ಅಣ್ಣ, ಹಠ ಮಾಡಬೇಡ. ನೀನೇ ಹೇಳ್ದೆ ತಾನೆ ಆ ತಾಯಿ ತುಂಬಾ ಸಂತೋಷದಲ್ಲಿದ್ದಾರೆ ಅಂತ. ಅವ್ರ ಮಗ ಇಲ್ಲ ಅನ್ನೋದು ವಾಸ್ತವ. ಅದವ್ರಿಗೆ ದುಃಖ ಕೊಡುತ್ತೆ. ಆದ್ರೆ ಇದಾನೆ ಅನ್ನೋ ಭ್ರಮೆ ಆ ತಾಯಿಗೆ ಸಂತೋಷ ಕೊಡುತ್ತೆ. ಆ ಸಂತೋಷ ಇನ್ನೊಂದು ದಿನ ಇರ್ಲಿ ಬಿಡು.